ಹಾಯ್ ಫ್ರೆಂಡ್ಸ್, ಇವತ್ತು ಮಾರ್ನಿಂಗ್ ಎದ್ಬಿಟ್ಟು ತಗೊಂಡು ತೋಟಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ರು. ಹಾಗೆ ಈಗ ನಾವು ಟ್ರ್ಯಾಕ್ಟ್ರಲ್ಲಿ ಹೋಗೋದಂತ ಖುಷಿಯಿಂದ ಬೇಗ ಬೇಗನೆ ಟ್ರ್ಯಾಕ್ಟ್ರಲ್ಲಿ ಕುತ್ಕೊಂಡು ಹೋಗ್ತಿದ್ದೀವಿ. ನನ್ನ ಮಗ ಮತ್ತೆ ನನ್ನ ಮಗಳು, ನಾನು, ನಮ್ಮಪ್ಪ, ಹಾಗೆ ಟ್ರ್ಯಾಕ್ಟ್ರಿ ಓಡಿಸೋದು ನಮ್ಮ ಮನೆ ಪಕ್ಕದ ಮನೆ ಹುಡುಗ ಎಲ್ಲ ಓಡಿಸ್ಗೆ ಹೋಗ್ತಿದ್ದೀವಿ. ಮಧ್ಯಾಹ್ನ ಬಿಸಿಲಿರುತ್ತೆ ತುಂಬ ಅಂತ ಅಂದ್ಬಿಟ್ಟು ಇವಾಗ ಇನ್ನೊಂದು ಸ್ವಲ್ಪ ಅಡಿಕೆ ಇತ್ತು ಹಚ್ಚೋದು. ಹಾಗಾಗಿ ನಾವು ಊರಲ್ಲಿದ್ದೀವಿ ಅಂತ ಅಮ್ಮ ಕರೆದ್ರು. ಅಮ್ಮ ಒಬ್ಬರೇ ಹೋಗ್ತಿದ್ದಾರೆ ಅಂತ ನಾವು ಅಮ್ಮನಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಬೇಗ ಹೋಗಿ ಬರೋಣ ಅಂತ ಹೋಗ್ತಿದ್ವಿ. ನೋಡಿ ನಮ್ಮ ಗದ್ದೆ ಹೋಗ್ತಿದ್ದೀವಿ ಇವಾಗ. ಪಕ್ಕದಲ್ಲೆಲ್ಲ ತೋಟ ಆಗಿದೆ ಇವಾಗ. ಅವಾಗೆಲ್ಲ ಭತ್ತ ಮಾಡೋರು, ಇವಾಗೆಲ್ಲ ಗದ್ದೆಗಳು ಹೋಗಿ ತೋಟ ಗದ್ದೆ ಆಗಿದ್ದಾವೆ. ಸ್ವಲ್ಪ ಸ್ವಲ್ಪ ಇದೆ ನೋಡಿ ಜಾಗ ಈ ಸೈಡಲ್ಲೆಲ್ಲ. ಅವಾಗೆಲ್ಲ ತುಂಬ ಭತ್ತದ ಗದ್ದೆನೇ ಕಾಣೋದು. ಇವಾಗ ಎಲ್ಲಿದೆ ನಮ್ಮ ಗದ್ದೆ ಅನ್ನೋದೇ ಗೊತ್ತಾಗಲ್ಲ, ಆ ಥರ ಆಗಿದ್ದಾವೆ. ಎಲ್ಲ ಕಡೆ ತೋಟ ಮಾಡ್ತಿದ್ದಾರೆ. ಹಾಗೆ ನನ್ನ ಮಕ್ಕಳಿಗೆ ನಮ್ಮ ಅಮ್ಮ ಜೊತೆ ಕೂತ್ಕೊಂಡು ಟ್ಯಾಕ್ಟ್ರಲ್ಲಿ ಕೂತ್ಕೊಂಡು ಹೋಗ್ತಿದ್ದೆ. ಅವಳಿಗೂ ಒಂಥರ ಖುಷಿ ಟ್ಯಾಕ್ಟ್ರಲ್ಲಿ ಹೋಗೋದು. ಆಮೇಲೆ ಈ ರೋಡಲ್ಲಿ ಟ್ಯಾಕ್ಟ್ರಲ್ಲಿ ಹೋಗೋದು ಚಕ್ಡಿ ಗಾಡಿಯಲ್ಲಿ ಹೋಗೋದು ಒಂದೇ ಆಗಿದೆ ಅದು. ಮಳೆಗಾಲ ಬಂದರೆ ರೋಡಲ್ಲಿ ಟ್ಯಾಕ್ಟ್ರಿನೇ ಹೋಗಲ್ಲ. ಹಾಗಾಗಿ ಇವಾಗ ಸ್ವಲ್ಪ ಬೇಸ್ಲಿದೆ ಅಂದ್ಬಿಟ್ಟು ತಗೊಂಡೋಗಿ ಇಟ್ಕೊಂಡ್ಬಿಡ್ತೀವಿ ಗದ್ದೆಯಲ್ಲಿ ಇವಾಗಲೇ. ಹಾಗೆ ನನ್ನ ಮಗಳು ನೋಡಿ ಖುಷಿ ಅವಳಿಗೆ ಹೋಗೋದು. ಮತ್ತು ಇವನು ನನ್ನ ಮಗನ ನೋಡಿಕೊಂಡು ಅಲ್ಲಿ ಈ ಕಡೆ ಎಲ್ಲ ನೋಡ್ಕೊಂಡು ಬರ್ತಿದ್ದಾರೆ. ಹಾಗೆ ಗದ್ದೆ ಬಂತು ಇವಾಗ, ಇಳಿತಿದ್ವಿ. ಮತ್ತು ಇಳಿದ್ಬಿಟ್ಟು ಟ್ಯಾಕ್ಟ್ರದಲ್ಲಿ ತಂದಿರೋ ಅಡಿಕೆ ಸೆಸೆಲ್ಲ ಕೆಳಗಿಡಬೇಕು. ನಮ್ಮಪ್ಪ ಎಲ್ಲ ಇಡ್ತಿದ್ದಾರೆ, ನಾವು ತೆಗೆದು ಕೊಡ್ತಿದ್ದೀವಿ. ಹೀಗೆ ಅಪ್ಪ ಹುಡುಗನೂ ಸಹ ತುಂಬ ಹೆಲ್ಪ್ ಮಾಡಿದ ನಮಗೆ. ಅವನಿಗೆ ಎಲ್ಲ ತೆಗೆದು ಒಂದು 5 ಸಸಿ ಎಲ್ಲ ಒಟ್ಟಿಗೆ ಎತ್ತಿದ್ದು ಕೊಡ್ತಿದ್ವಿ. ಇಡ್ತಾ ಇದ್ದ, ಬೇಗನೆ ಮಾಡಿಬಿಟ್ಟು ಹೋಗ್ಬಿಡೋಣ, ಮಳೆ ಮತ್ತೆ ಬೇಸಿಲು ಬರುತ್ತೆ ತುಂಬ ಅಂತ ಅಂದ್ಬಿಟ್ಟು. ಹಾಗೆ ನಾನು ತೆಗೆದೆಲ್ಲ ಕೊಡ್ತಾ ಇದ್ದೆ, ನಮ್ಮಪ್ಪ ಜೋಡಿಸ್ತಾ ಇದ್ರು. ಹಾಗೆ ನಮ್ಮಮ್ಮ ತಗೊಂಡೋಗಿ ಇಡ್ತಾ ಇದ್ದಾರೆ. ಇಲ್ಲಿ ನನ್ನ ಮಕ್ಕಳು ಆಟ ಆಡ್ಕೊತಿದ್ದಾರೆ, ಬಿಟ್ಟಿದ್ವಿ. ಹಾಗೆ ಅವ್ರಿಗೆ ಖುಷಿ ಗದ್ದೆಗೆ ಬರೋಕ್ಕೆ, ತೋಟ ನೋಡೋಕ್ಕೆ. ನಾವು ಯಾವಾಗಲೂ ಬೆಂಗಳೂರಲ್ಲಿ ಇರ್ತಿರ್ತೀವಿ. ಹಾಗೆ ರಜದಲ್ಲಿ ಬಂದರೆ ಸ್ವಲ್ಪ ಆದರೂ ಹೆಲ್ಪ್ ಮಾಡೋಣ ಅಮ್ಮ ಅಪ್ಪನಿಗೆ ಅಂತ ಅಂದ್ಬಿಟ್ಟು ಅಷ್ಟೇ. ನಾವು ಹೆಣ್ಮಕ್ಳೇ 3 ಜನನು. ಇವಾಗ 3 ಜನದ್ದು ಮದುವೆ ಆಗಿದೆ. ಹಾಗೆ ಅಮ್ಮ ಅಪ್ಪನೂ ಇಬ್ಬರೇ ಇರ್ತಾರೆ ಊರಲ್ಲಿ. ಬಂದಾಗಾದರೂ ಸಹ ಸ್ವಲ್ಪ ಆದರೂ ಹೆಲ್ಪ್ ಮಾಡೋಣ ಅಂತ ನಾನು ಅಡಿಕೆ ಸಸಿ ಎಲ್ಲ ತೆಗೆದು ಕೊಡ್ತಾ ಇದ್ದೆ. ಹಾಗೆ ನನ್ನ ಮಗಳು ನಾನು ತೆಗೆದುಕೊಡ್ತೀನಿ ಅಂತ ಅವಳು ಎಲ್ಲ ಅಡಿಕೆ ಸಸಿ ಎತ್ಕೊಂಡು ಬರ್ತಿದ್ದಾಳೆ ನೋಡಿ. ಇವಾಗಲಿಂದನೇ ಮಕ್ಕಳು ಕೆಲಸ ಕಲ್ತ್ಕೊಳ್ತಾರೆ. ನಾವು ಹೇಗೆ ಮಾಡ್ತೀವಿ ಅವರು ಹಾಗೆ ಮಾಡ್ತಾರೆ. ಸ್ವಲ್ಪ ಎಲ್ಲ ಥರನೂ ಇರಬೇಕು ಮಕ್ಕಳು. ಸಿಟಿಲಿಗೆ ಹೊಂದ್ಕೊಳ್ಳೋ ಥರ ಇರಬೇಕು. ಹಾಗೆ ಹಳ್ಳಿಗೆ ಬಂದರೆ ಹಳ್ಳಿ ಕೆಲಸನೂ ಮಾಡಬೇಕು. ಅಂದಾಗೆ ಎರಡು ಹೇಗೆ ಅಂತ ಮ್ಯಾನೇಜ್ ಮಾಡ್ಬೋದು ಮಕ್ಕಳು. ಹಾಗೆ ನಾವು ಅವ್ರಿಗೆ ಸ್ವಲ್ಪ ನಾವು ಮಾಡುವಾಗೆಲ್ಲ ಕರ್ಕೊಂಡು ಹೋಗಿರ್ತಾರಲ್ವ, ನೋಡ್ತಾರೆ ಹೇಗೆ ಮಾಡ್ತಾರೆ, ಇದು ಹೇಗೆ ಎತ್ತಿಡೋದು, ಏನಕ್ಕೆ ಅಂತ ಸ್ವಲ್ಪ ಅವ್ರಿಗೂ ಒಂದು ನಾಲೆಡ್ಜ್ ಬೆಳೆಯುತ್ತೆ. ಹೇಗಿದೆ ಸಸಿ ಅಂದರೆ ಹೆಂಗಿರುತ್ತೆ ಅಂತ. ಹಾಗಾಗಿ ಎಲ್ಲ ಕೊಟ್ಟು ಮುಗಿಸಿದ್ವಿ. ಇವಾಗ ನಮ್ಮಪ್ಪ ಹೋಗ್ತಿದ್ದಾರೆ, ಟ್ಯಾಕ್ಟ್ರಿ ತೊಗೊಂಡು ಅಲ್ಲಿ ಹೋದರು. ನಾವು ಹಾಗೆ ಗದ್ದೆ ಇನ್ನೊಂದು ತೋಟ ಇದೆ ಪಕ್ಕದಲ್ಲಿ ಸಹ, ಇದು ಸಹ ಹಚ್ಚೋದು ಜಾಗ. ಹಾಗೆ ಇಲ್ಲಿ ಪಕ್ಕದಲ್ಲಿ ತೋಟ ನೋಡೋಕ್ಕೆ ನನ್ನ ಮಕ್ಕಳು ಓಡೋಗ್ತವ್ರೆ. ಹಾಗೆ ನಮ್ಮಮ್ಮ ಅವರು ಹೋಗ್ತಿದ್ದಾರಂತೆ, ಅವರು ಓಡೋಗ್ತಿದ್ದಾರೆ ಎಲ್ಲಿ ಬಿದ್ದುಬಿಡ್ತಾರೆ ಅಂತ. ನಾನು ಹಾಗೆ ಒಂದು ರೌಂಡ್ ಹಾಕೊಳ್ಳೋಣ ತೋಟಕ್ಕೆ ಅಂತ ಹೋಗ್ತಿದ್ದೀನಿ. ತುಂಬ ಒಂದು 5-6 ವರ್ಷ ಆಯಿತು ನಮ್ಮದು. ಇವಾಗ ಇದೊಂದು 5 ವರ್ಷ ಆಯಿತು. ಇವಾಗ ಹಿಂಗಾರು ಹೊಡೆದಿದೆ. ಇವಾಗ ಅಲ್ಲೊಂದು ಇಲ್ಲೊಂದು ಹೊಡ್ಕೊಂಡಿದ್ದೆ. ಇನ್ನೊಂದು 2 ವರ್ಷದ ಚೆನ್ನಾಗಿ ಬರುತ್ತೆ ಫಸಲು. ಬಂತು ಟ್ಯಾಕ್ಟ್ರು ಮೇಲ್ಗಡೆ ರೋಡಿಗೆ. ಹಾಗಾಗಿ ಹತ್ಕೊಂಡು ಮತ್ತೆ ಇನ್ನೂ ಸ್ವಲ್ಪ ಅಡಿಕೆ ಸಸಿ ಇತ್ತು ನಮ್ಮ ಮನೆ ಪಕ್ಕದ ಮನೆ ಹುಡುಗರದು ತೋಟದಲ್ಲಿ. ಹಾಗೆ ಅಲ್ಲಿ ಹೋಗ್ತಾ ಇದ್ವಿ ತೋಟಕ್ಕೆ. ಅವ್ರದ್ದು ಎಲ್ಲೇ ಇದೆ, ನಮ್ಮ ಗದ್ದೆ ಹತ್ರನೇ ಇತ್ತು. ಅವ್ರದ್ದೆಲ್ಲ ತುಂಬ ಹಳೇದು ನೋಡಿ ತೋಟ. ಇಷ್ಟೊಂದು ದೊಡ್ಡದಿದೆ ಗಿಡ, ಅಡಿಕೆ ಗಿಡ ತುಂಬ ದೊಡ್ಡದಿದೆ. ಆಮೇಲೆ ಈ ತೋಟದಲ್ಲಿ ಸಹ ಟ್ಯಾಕ್ಟ್ರ್ ಬರೋದೇ ಇಲ್ಲ ಮಳೆಗಾಲದಲ್ಲಿ. ಹಾಗಾಗಿ ಇವಾಗಲೇ ಹೋಗೋಣ ಅಂತ ಹೋಗಿದ್ವಿ. ಈಗ ತೊಂಡೆಬೇಳೆ ಕಾಲದಲ್ಲಿ ನಮ್ಮ ಅಮ್ಮನಿಗೆ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂತಂದ್ಬಿಟ್ಟು ನಮ್ಮಮ್ಮ ನೋಡ್ತವ್ರೆ. ತೊಂಡೆಕಾಯಿ ಇದೆಯಾ ಅಂತ. ನನಗಿಷ್ಟ ತೊಂಡೆಕಾಯಿ ಸಾಂಬಾರು ಅಂದರೆ. ನಮ್ಮಮ್ಮ ಅದಕ್ಕೆ ಕೊಯ್ಕೊಂಡು ತೆಗ್ಕೊಡ್ತಿದ್ದಾರೆ ನನಗೆ. ನಾನು ಹಾಗೆ ನೋಡೋಣ ಹೇಗಿರುತ್ತೆ. ಎಲ್ಲ ಬೇರೆ ಗಿಡದಲ್ಲಿ ಮಿಕ್ಸ್ ಆಗಿದೆ. ಅದು ತುಂಬ ಚೆನ್ನಾಗಿದೆ. ಇದು ತೊಂಡೆಕಾಯಿ ದಪ್ಪ ಇತ್ತು, ಫ್ರೆಶ್ ಆಗಿತ್ತು. ಹಾಗಾಗಿ ನಾವು ಇದನ್ನೇ ಸಾಂಬಾರು ಮಾಡೋಕೆ ಕೊಯ್ಕೊಂಡ್ವಿ. ಮತ್ತು ಅಂಕಲ್ಲು ಸಹ ಅಲ್ಲಿ ತೋಟದಲ್ಲಿರೋರು ನಮಗೆ ಬಾಳೆಗೊನೆ ಕೊಟ್ಟರು. ನಮ್ಮಪ್ಪ ಅದನ್ನು ಇಟ್ಕೊಂಬರ್ತಿದ್ದಾರೆ ಊರಿಗೆ ತಗೊಂಡೋಗೋಣ ಅಂತ ನಮಗೆ ಕೊಡೋಕ್ಕೆ.
ಮತ್ತು ಅವ್ರದ್ದು ಅಡಿಕೆ ಸಸಿ ಇತ್ತು, ಅವ್ರದ್ದು ಸ್ವಲ್ಪ ಪಾಪ ಹುಡ್ಗನೂ ಬಂದಿದ್ನಲ್ವಾ, ಅದಕ್ಕೆ ನಾವು ಅವ್ರದ್ದು ಕಿತ್ಕೊಡೋಣ ಅಂತ ಹೋಗಿದ್ವಿ. ಅವ್ರದ್ದು ಸುಮಾರು ಅಲ್ಲೇ ಅಡಿಕೆ ಸಸಿ ಮಾಡಿಬಿಟ್ಟು ತೋಟದಲ್ಲೇ ಇಟ್ಟಿದ್ರಂತೆ, ಬೇರೆ ಗದ್ದೆಗೆ ಹಾಕೋಕ್ಕೆ. 2 ವರ್ಷ ಆಯಿತು, ತುಂಬ ದೊಡ್ಡದಾಗಿದೆ ಗಿಡ ಅವ್ರದ್ದಂತೂ. ನೋಡಿ ಬೇಸಮತ್ತಿದ ಹಾಗೆ ನಾನು ಕಿತ್ಕೊಟ್ಟೆ, ನಮ್ಮಮ್ಮ ತಗೊಂಡು ಮತ್ತೆ ಗಾಡಿಗೆ ಶಿಫ್ಟ್ ಮಾಡ್ಕೊತಿದ್ದಾರೆ ಬೇರೆ ಅಡಿಕೆ ಗಿಡ ಸಸಿನೇ. ಹಾಗೆ ಶಿಫ್ಟ್ ಮಾಡುವಲ್ಲಿ ಒಂದು ಪೇರಲಕಾಯಿ ಗಿಡ ಇತ್ತು, ಅದನ್ನು ನೋಡಿದ್ವಿ. ಅದರಲ್ಲಿ ಕಾಯಿ ಇದೆ ಅಂತ ನೋಡ್ತಾ ಇದ್ದೆ. ನಾನು ಯಾಕೆ ಕಾಯಿ ಇಲ್ಲ ಅಂದ್ಕೊಂಡ್ರೆ, ಆಲ್ರೆಡಿ ನನ್ನ ಮಗ ಕಾಯಿ ಕಿತ್ಕೊಂಡು ಜೋಬಲ್ಲಿ ಇಟ್ಕೊತಿದ್ದಾನೆ ಸೀಬೆಕಾಯಿ. ಹಾಗೆ ಈ ನನ್ನ ಮಗಳು ಕೆಳಗಡೆ ಹುಲ್ಲಿದೆ ಅಂತ ಇಳ್ದೇ ಇಲ್ಲ, ಟ್ಯಾಕ್ಟ್ರಲ್ಲೇ ಕೂತ್ಕೊಂಡು ಫೋಟೋ ಪೋಸ್ ಕೊಡ್ತಾವಳೆ ಕೂತ್ಕೊಂಡು.